ಸತ್ತವರೆಲ್ಲ ಹಿಂದೂಗಳು ಅನ್ನುವ ಕಾರಣಕ್ಕಾಗಿ ಅದನ್ನ ಕಾರ್ನರ್ ಮಾಡಿದ್ರಲ್ಲ. 26 ಜನ ಅಮಾಯಕರ ದಾರುಣ ಹತ್ಯೆಯ ವಿರುದ್ಧವಾಗಿ ಪ್ರತಿಭಟಿಸಿಲ್ಲ. ಮೀನಾಮೇಷ ಮಾಡಿದ್ರಿ, ಲೆಕ್ಕಾಚಾರ ಹಾಕಿದ್ರಿ. ಇಲ್ಲಿ ಇಷ್ಟೆಲ್ಲ ಮುಸ್ಲಿಂ ಸಮುದಾಯ ಇವತ್ತು ಖಮೇನಿ ಹತ್ಯೆಯನ್ನ ಶಿಯಾ ಸಮುದಾಯ ಏನು ಇವತ್ತು ಖಂಡಿಸ್ತಾ ಇದೆ, ಪ್ರತಿಭಟಿಸ್ತಾ ಇದೆ. ಅದೇ ಪೆಹಲ್ಗಾಮ್ ಘಟನೆ ಆದಾಗ ಯಾರು ಪ್ರತಿಭಟಿಸಿದ್ರು? ಮೋದಿಯವರು ಖಂಡಿಸಿಲ್ಲ ಅನ್ನೋದಕ್ಕೆ ಕಾಂಗ್ರೆಸ್ಸಿನವರು ಖಂಡಿಸ್ತಾ ಇರುವುದಕ್ಕೂ ದೇಶ ಕಟ್ಟುವ ಮತ್ತು ದೇಶ ಕೆಡವುವ ವ್ಯತ್ಯಾಸ ಇದೆ ಅಂತ ಬಹಳ ಸ್ಪಷ್ಟವಾಗಿ ಜನ ಹೇಳ್ತಾ ಇದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಸ್ರೇಲ್, ಅಮೆರಿಕ, ಇರಾನ್ ಮಧ್ಯೆ ನಡೀತಾ ಇರುವಂತ ಯುದ್ಧದ ಅಪ್ಡೇಟ್ಸ್ ಏನು, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಖಮೇನಿಯವರ 37 ವರ್ಷಗಳ ಆಡಳಿತ ಅಂತ್ಯಗೊಂಡಿದೆ, ಸರ್ವಾಧಿಕಾರಿಯ ಅಂತ್ಯವಾಗಿದೆ. ಇರಾನ್ನಲ್ಲಿ ಬುರ್ಕಾವನ್ನ, ಹಿಜಾಬನ್ನ ಕಿತ್ತೆಸೆದು ಬೆಂಕಿಗೆ ಹಾಕಿ ಪ್ರತಿಭಟನೆ ಮಾಡಿ ಒಂದು ಮೂಲ ಇರಾನಿನ ಸ್ವರೂಪದ ಬದುಕನ್ನ, ಬಾಳ್ವೆಯನ್ನ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಧಾರ್ಮಿಕ ಸ್ವಾಯತ್ತೆಗಾಗಿ ಹಂಬಲಿಸಿದವರು ಇದನ್ನ ಸಂಭ್ರಮಿಸ್ತಾ ಇದ್ದಾರೆ. ಅವರ ಸಂಖ್ಯೆ ಎಷ್ಟು ಅನ್ನೋದು ಇನ್ನಷ್ಟೇ ಅರಿವಾಗಬೇಕು. 50-50 ಅಂತಾರೆ, ಬಹುಶಃ 60-40 ಇರಬಹುದು. ಆದರೆ ಇಡೀ ಇರಾನ್ ಶೋಕತಪ್ತವಾಗಿದೆ. ಅಲ್ಲಿಯ 2 ಮುಲ್ಲಾಗಳು ಖಮೇನಿಯ ಹತ್ಯೆಗೆ ಪ್ರತಿಕಾರವನ್ನು ವಿಶ್ವಾದ್ಯಂತ ಮುಸ್ಲಿಂ ಸಮುದಾಯ ತೀರಿಸಲೇಬೇಕು ಅಂತ ಪತ್ವವನ್ನು ಬೇರೆ ಹೊರಡಿಸಿದ್ದಾರೆ. ಮಧ್ಯಪ್ರಾಚ್ಯದ ಮೇಲೆ ಇರಾನ್ ಪ್ರತಿಕಾರಾತ್ಮಕವಾಗಿ ಸುದೀರ್ಘವಾಗಿ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಹತ್ತಿರದಲ್ಲಿರುವಂತ UAE ಯಾವತ್ತೂ ಅದು ಇರಾನಿಗೆ ತೊಂದರೆ ತಾಪತ್ರಯವನ್ನು ಮಾಡಿಲ್ಲ. ತನ್ನ ಪಾಡಿಗೆ ತಾನು ಇರಾನಿಗೆ ಪೂರಕವಾಗಿಯೇ ಇದ್ದಂತ ಒಂದು ಪುಟ್ಟ ದೇಶ ಅದು UAE. ಅದಕ್ಕೆ ಅನಾವಶ್ಯಕವಾಗಿ ಹೊಡೆಯಲಾಗಿದೆ. ಸೌದಿಯ ಪ್ರಿನ್ಸ್ ಕೂಡ ತನ್ನ ಮಿಲಿಟರಿಯನ್ನ ತುರ್ತಾಗಿ ಕರೆದು ಮೀಟಿಂಗ್ ಮಾಡಿದ್ದಾರೆ. UAE ಕೂಡ ತನ್ನ ಮೇಲಿನ ದಾಳಿಗೆ ರಿಟಾರಿಯೇಟ್ ಮಾಡಲಿಕ್ಕೆ ಮುಂದಾದ ಹಾಗೆ ಕಾಣುತ್ತಾ ಇದೆ. ಅಮೆರಿಕ, ಇಸ್ರೇಲು ದಾಳಿಯನ್ನ ತೀವ್ರವಾಗಿ ಮುಂದುವರಿಸಿದವೆ. ಅಬ್ರಾಮ್ ಲಿಂಕನ್ ಬೃಹತ್ ಆದಂತ ನೌಕೆ ಅದು. ಮಧ್ಯಪ್ರಾಚ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಡಿಪ್ಲೊಮಸಿ ಮತ್ತು ಅಮೆರಿಕದ ಸ್ನೇಹ, ವಿಶ್ವಾಸ ಇವೆಲ್ಲವೂ ಬೇಕು ಅನ್ನುವ ಕಾರಣಕ್ಕಾಗಿ ತಮ್ಮ ವಾಯುನೆಲೆಗಳನ್ನು ಬಳಸಲಿಕ್ಕೆ ಅವಕಾಶ ಕೊಟ್ಟದ್ದೌದು. ಆದರೆ ಇರಾನ್ ವಿಷಯದಲ್ಲಿ ಯಾವತ್ತೂ ಕೂಡ ನಮ್ಮ ವಾಯುನೆಲೆಯನ್ನಾಗಲಿ ನೌಕಾನೆಲೆಯನ್ನಾಗಲಿ ನೀವು ಬಳಸಕೂಡದು, ಇರಾನಿನ ಯುದ್ಧಕ್ಕೆ ಸಂಬಂಧಪಟ್ಟು ನಾವು ಯಾವ ನೆಲೆಯನ್ನು ನಿಮಗೆ ಕೊಡುವುದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಇರಾನ್ ಇದನ್ನು ಅರ್ಥ ಮಾಡ್ಕೊಳ್ಳದೇನೆ ಅಮೆರಿಕವನ್ನು ಹೊಡೆಬೇಕು, ಅಮೆರಿಕವನ್ನು ಡಿಸ್ಟರ್ಬ್ ಮಾಡಬೇಕು ಅಂತ ಆದರೆ ನಾವು ಮಧ್ಯಪ್ರಾಚ್ಯದ ಹತ್ತಿರದ ದೇಶಗಳನ್ನು ಹೊಡೆದ್ರೆ ಹೇಗೆ ಅನ್ನುವಂಥ ಆಲೋಚನೆ ಮಾಡಿ ಈಗ ಅದು ಕೆಟ್ಟಿದೆ, ಪ್ರಶ್ನೆ ಬೇರೆ. ಆವಾಗ ಅಮೆರಿಕದ ಬೃಹತ್ ಯುದ್ಧ ನೌಕೆ ಅಬ್ರಾಮ್ ಲಿಂಕನ್ ಯುದ್ಧ ನೌಕೆಯನ್ನ ತಂದು ನಿಲ್ಲಿಸಿತು ಮಧ್ಯಪ್ರಾಚ್ಯದ ಸಮುದ್ರದಲ್ಲಿ. ಅದರ ಮೇಲೆ ನಾವು ಕ್ಷಿಪಣಿ ದಾಳಿ ಮಾಡಿದ್ದೇವೆ ಅಂತ ಇರಾನ್ ಹೇಳಿದೆ. ಆದರೆ ಸ್ವತಃ ಟ್ರಂಪ್ ತನ್ನ ಟ್ರೂತ್ ಅಲ್ಲಿ ಅದರ ಒಂದು ಕೂದಲನ್ನು ಅದರ ಹತ್ತಿರ ಬರಲಿಕ್ಕೆ ಸಾಧ್ಯವಾಗಿಲ್ಲ ಇರಾನ್ಗೆ ಅಂತ ಹೇಳಿ ಅದರ ನಿಜವಾದ ಸುಸ್ಥಿತಿಯ ಫೋಟೋವನ್ನ ಬಿಡುಗಡೆ ಮಾಡಿದ್ದಾರೆ. 1,000 ನಿರ್ದಿಷ್ಟ ಟಾರ್ಗೆಟ್ ಅನ್ನ ನಾವು ಪುಡಿ ಮಾಡಿದ್ದೇವೆ, 9 ಬೃಹತ್ ನೌಕೆಯನ್ನ ತಳಪಾಯಕ್ಕೆ ಹಾಕಿ ಮೆಟ್ಟಿದ್ದೇವೆ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಮತ್ತೆ ಈಗಾಗಲೇ ಟ್ರಂಪ್ ಗಡಿಗೆ ಮಾತಾಡ್ತಾ ಇದ್ದಾರೆ. ಗಡಿಗೆ ಇರಾನಿಗೆ ಅವರು ನಿರ್ದಿಷ್ಟವಾದ ತಾಕೀತು ಮಾಡ್ತಾ ಇದ್ದಾರೆ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. Do you have any interest to boost your product in the market? If so, please do one thing. You make a good ad video of your product. The video should contain your details, your experience in the market, your product specialities and other aspects. Video should be rich, professional and appealing in all parameters. Then the video reaches every nook and corner and your product will be boosted. Please contact us if you want to win in competitive market. IRGCಗೆ ಅವರು ಹೇಳಿದ್ದಾರೆ, ನೀವೇನಾದರೂ ಮತ್ತೆ ನೀವು ಕಾಲ್ಕೇರಿದ ಯುದ್ಧಕ್ಕೆ ಬಂದರೆ ನೀವು ಸಾವಿನ ಸರಣಿಯನ್ನ ನೋಡಬೇಕಾಗತ್ತೆ. ಅಷ್ಟೇ ಅಲ್ಲ, 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ ಕಂಡು ಕೇಳರಿಯದ, ನೆನಪಿದೆ ನಿಮಗೆ, ಜಪಾನ್ ಮೇಲೆ ಅಮೆರಿಕ
ಯಾವ ರೀತಿಯ ಅಣುದಾಳಿಯನ್ನ ಮಾಡಿತ್ತು ಅಂತ. ಪ್ರಥಮ ಮತ್ತು ಈವರೆಗಿನ ಕೊನೆಯ ಅಣುದಾಳಿ. ಟ್ರಂಪ್ ಘೋಷಿಸುವ ಪ್ರಕಾರ ಹಿಂದೆಂದೂ ಕಂಡಿರದ, ನೀವು ಅದರ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಂತ ಬೃಹತ್ ಅಸ್ತ್ರವನ್ನ ನಾವು ತೆಗೆಬೇಕಾಗತ್ತೆ ಮತ್ತು ಇರಾನಿನ ಮೇಲೆ ಅದನ್ನ ಪರಿಣಾಮಕಾರಿಯಾಗಿ ಬಳಸ್ತೇವೆ, ಬಿ ಕೇರ್ಫುಲ್ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದರ ಮಧ್ಯೆ ದೇಶಾದ್ಯಂತ ಖಮೇನಿಯ ಹತ್ಯೆಗೆ ಪ್ರತಿಭಟನಾತ್ಮಕವಾಗಿ, ಅದು ಕರ್ನಾಟಕ ಇರಬಹುದು, ಕೇರಳ ಇರಬಹುದು, ತಮಿಳುನಾಡು ಇರಬಹುದು, ಮಧ್ಯಪ್ರದೇಶ ಇರಬಹುದು, ಉತ್ತರ ಪ್ರದೇಶ ಇರಬಹುದು, ಕಾಶ್ಮೀರ, ಇಂಥ ಕಡೆ ಶಿಯಾಗಳು ಬ್ಲ್ಯಾಕ್ ಬೆಲ್ಟ್ ಅನ್ನ, ಬ್ಲ್ಯಾಕ್ ಟೊಪ್ಪಿಯನ್ನ, ಬ್ಲ್ಯಾಕ್ ಬಟ್ಟೆಯನ್ನ ಧರಿಸಿ ತೀವ್ರವಾದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ 30 ವರ್ಷಗಳ ಹಿಂದೆ ಖಮೇನಿ ಇಲ್ಲಿಗೆ ಬಂದಿದ್ರು. ಅಲ್ಲಿ ಆಲಿಪುರ ಅನ್ನುವಂಥ ಒಂದು ಮಿನಿ ಇರಾನ್, ಬೇಬಿ ಇರಾನ್ ಅಂತ ಒಂದು ಪ್ರದೇಶ ಸೃಷ್ಟಿಯಾಗಿದೆ. 10,000 ಜನಕ್ಕೂ ಹೆಚ್ಚು ಜನ ಸೇರಿ ಅಲ್ಲಿ 3 ದಿನದ ಶೋಕಾಚರಣೆಯನ್ನ, ನಮಾಜನ್ನ ಮತ್ತು ಸಾರ್ವಜನಿಕವಾಗಿ ಗದ್ಗದಿತರಾದಂಥ ದೃಶ್ಯವನ್ನ ಕಾಣಬಹುದು. ಆ ರೀತಿಯ ಪ್ರತಿಭಟನೆ ಆಗಿದೆ. ಸಿದ್ದರಾಮಯ್ಯನವರು ಖಮೇನಿಯವರ ಆತ್ಮಕ್ಕೆ ಶಾಂತಿಯನ್ನ ಕೋರಿದ್ದಾರೆ ಮತ್ತು ಅಮೆರಿಕದ ದುಸ್ಸಾಹಸವನ್ನ ಅವರು ಖಂಡಿಸಿದ್ದಾರೆ. ಅದರ ಮಧ್ಯೆ ಕಾಂಗ್ರೆಸ್ ಈಗ ಮೋದಿಯವರ ಮೇಲೆ ಮುಗಿಬಿದ್ದಿದೆ. ನಿನ್ನೆ ಮೋದಿಯವರು CCS ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್ ಮಾಡಿದ್ದಾರೆ. 2 ದಿನದ ರಾಜ್ಯ ಭೇಟಿಯನ್ನ ಮುಗಿಸಿ ಅವರು ನಿನ್ನೆ ಸಚಿವರೊಟ್ಟಿಗೆ 3 ಪಡೆಗಳ ಮುಖ್ಯಸ್ಥರು, ಆಮೇಲೆ ಅಜಿತ್ ದೋವಲ್, ಜೈಶಂಕರ್ ಇವರೆಲ್ಲರೂ ಭಾಗವಹಿಸಿದಂಥ, ನಿರ್ಮಲಾ ಸೀತಾರಾಮನ್ ಎಲ್ಲರೂ ಭಾಗವಹಿಸಿದಂಥ ಒಂದು ಮೀಟಿಂಗ್ ಅಲ್ಲಿ ಕೆಲವು ನಿರ್ಧಾರವನ್ನು ತೆಗೆದುಕೊಂಡಾಗೆ ಕಾಣುತ್ತೆ. ಯಾಕೆಂತಂದ್ರೆ ಅವರು ನಿನ್ನೆ ರಾತ್ರಿ UAE ಅಧ್ಯಕ್ಷರಿಗೆ ಫೋನ್ ಮಾಡಿದ್ದಾರೆ. ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹಯಾನ್ ಅವರಿಗೆ ಫೋನ್ ಮಾಡಿ, ನಿಮ್ಮೊಂದಿಗೆ ನಾವಿದ್ದೇವೆ, ಮಧ್ಯಪ್ರಾಚ್ಯಕ್ಕೆ ಯಾವುದೇ ತೊಂದರೆ ಆದರೂ ಭಾರತ ನಿರಂತರವಾಗಿ ನಿಲ್ಲುತ್ತೆ, ನೀವು ಅದರ ಬಗ್ಗೆ ಯಾವುದೇ ಆತಂಕ ಬೇಡ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನೇತನ್ಯಾಹು ಕೂಡ ಮೋದಿಯವರಿಗೆ ಫೋನ್ ಮಾಡಿ ಯುದ್ಧದ ವಿವರಗಳನ್ನು ನೀಡಿದ್ದಾರೆ. ಇದನ್ನು ಮೋದಿಯವರು ತನ್ನ ಎಕ್ಸ್ ಖಾತೆಯಲ್ಲಿ ನೇತನ್ಯಾಹು ಫೋನ್ ಮಾಡಿದ್ದನ್ನು ಹಾಕಿದ್ದಾರೆ. ಅದರ ಜೊತೆಗೆ ನಾನು ನಿನ್ನೆ ರಾತ್ರಿ UAE ಅಧ್ಯಕ್ಷರಿಗೆ ಕಾಲ್ ಮಾಡಿ ಮಾತಾಡಿದ್ದು, ಅವರಿಗೆ ಭರವಸೆ ನೀಡಿದ್ದು, ಇವೆಲ್ಲವನ್ನು ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಈಗ ಇರುವಂಥ ಪ್ರಶ್ನೆ ಈಗ ಕಾಂಗ್ರೆಸ್ಸಿಗರು ಇಸ್ರೇಲಿಗೆ ಮೋದಿಯವರು ಭೇಟಿ ಕೊಟ್ಟದ್ದು ಇರಾನಿನ ಮೇಲಿನ ಯುದ್ಧಕ್ಕೆ ಇನ್ನಷ್ಟು ಪುಷ್ಟಿಯನ್ನು ಕೊಟ್ಟಿದೆ. ಸದಾ ಇರಾನ್ ಮತ್ತು ಭಾರತದ ಸಂಬಂಧದ ಇತಿಹಾಸವನ್ನ ನೆನಪಿಟ್ಟುಕೊಳ್ಳದೇನೆ, ಖಮೇನಿ ಭಾರತಕ್ಕೆ ಎಂಥ ಸಹಕಾರ ಮಾಡಿದ್ರು ಅನ್ನೋದನ್ನು ಯೋಚಿಸದೇನೆ, ಖಮೇನಿ ಹತ್ಯಕ್ಕೆ ಒಂದು ಖಂಡಿಸುವಂತ ಕೆಲಸವನ್ನ ಭಾರತದ ಪ್ರಧಾನಿ ಮಾಡಿಲ್ಲ. ಇಸ್ರೇಲಿಗೆ ಪರವಾಗಿ ನಿಲ್ಲುವ ಮೂಲಕ ಸದಾ ನಮಗೆ ಸಹಕಾರವನ್ನ ಮಾಡ್ತಾ ಇರುವಂತ ಒಂದು ಒಳ್ಳೆಯ ರೀತಿಯ ಸ್ನೇಹ ಸಂಬಂಧವನ್ನ 3-3.5 ದಶಕಗಳ ಕಾಲದಿಂದ ಭಾರತದೊಟ್ಟಿಗೆ ಕಾಪಾಡಿಕೊಂಡು ಬಂದಂಥ ಖಮೇನಿಯವರ ಹತ್ಯೆಯಾದರೂ ಕೂಡ ಒಂದು ಖಂಡಿಸುವ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಅಂತ ಈಗ ಸೀದಾ ಸಾದಾ ಮೋದಿಯವರ ಮೇಲೆ ಮುಗಿಬಿದ್ದಿದೆ. ಇಷ್ಟು ಬೆಳವಣಿಗೆಗಳನ್ನು ಇಟ್ಟುಕೊಂಡು ಈಗ ನಿಮ್ಮೊಟ್ಟಿಗೆ ಮಾತಾಡಬೇಕು. ಮೋದಿಯವರು ಮಾಡಿದ್ದು ಸರಿಯೇ? ನೇತನ್ಯಾಹು ಫೋನ್ ಮಾಡಿದ್ದನ್ನು ಅವರು ಎಕ್ಸ್ನಲ್ಲಿ ಹಾಕ್ಕೊಂಡಿದ್ದು ಸರಿಯೇ? UAE ಪ್ರೆಸಿಡೆಂಟಿಗೆ ಮೋದಿ ಕಾಲ್ ಮಾಡಿ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂಥ ಮಾತಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಮೋದಿ ಅವರು ಖಂಡಿಸಬೇಕಾಗಿತ್ತ? ಯಾಕೆಂತಂದರೆ ನಮಗೆ ಒಂದು ಕಡೆ ಅಮೆರಿಕದ ಟ್ಯಾರಿಫ್ ಸಮರ, ರಷ್ಯಾದಿಂದ ತೈಲವನ್ನು ಖರೀದಿಸಬೇಡಿ ಅನ್ನುವಂಥ ತಾಕೀತು, ಧಮಕಿ, ಇವೆಲ್ಲದರ ಮಧ್ಯೆ ನಮ್ಮೊಟ್ಟಿಗೆ ನಿರಂತರವಾಗಿ ನಿಂತು ತೈಲ ಮತ್ತು ಇತ್ಯಾದಿ ಸಂಬಂಧಗಳಲ್ಲಿ ಖಮೇನಿ ಭಾರತದ ಪ್ರಧಾನಿಗೆ ಅತ್ಯಂತ ಸಹಕಾರ ಕೊಟ್ಟದ್ದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನೇರ ಅವರ ಹತ್ಯೆ ಆಗಿದೆ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಒಂದು ದೇಶದ ಒಳಗೆ ನುಗ್ಗಿ ಅವ ಪರಮೋಚ್ಚ ನಾಯಕನನ್ನ ಕೊಲೆ ಮಾಡಿದೆ. ಇದನ್ನು ಖಂಡಿಸಬೇಕಾಗಿತ್ತ ಪ್ರಧಾನಿ ಅನ್ನುವ ಪ್ರಶ್ನೆ ಈಗ ಬಹಳ ಮೂಲಭೂತವಾಗಿ ಹುಟ್ಕೊಂಡಿದೆ. ನೋಡಿ, ಅಮೆರಿಕ, ಇಸ್ರೇಲ್
ಇರಾನ್, ರಷ್ಯಾ ಈ ಎಲ್ಲ ದೇಶಗಳೊಟ್ಟಿಗೆ ಭಾರತದ ಸಂಬಂಧ ಯಾವ ರೀತಿ ಇದೆ? ಈಗ ಜಪಾನ್ ಒಂದು ಸರಿ ಹಿಂದಿನ ಅಧ್ಯಕ್ಷರು ಏಕದಮ್ ನಮ್ಮ ಮೇಲೆ ತಿರುಗಿ ಬಿದ್ದು ಖಲಿಸ್ತಾನಿಗಳೊಟ್ಟಿಗೆ ಸೇರಿಕೊಂಡು ಭಾರತದ ಪ್ರಧಾನಿಯನ್ನು ಹೀಗಳೆಯುವ ಕೆಲಸದವರೆಗೂ ಮಾಡಿದ್ರು, ನಾವು ಗಮನಿಸಿದ್ದೇವೆ. ಅದೇ ಪ್ರಧಾನಿ ಇವತ್ತು ಭಾರತದಲ್ಲಿ ಪ್ರವಾಸದಲ್ಲಿದ್ದಾರೆ, ಮೋದಿಯವರೊಟ್ಟಿಗೆ ಮಾತುಕತೆ ನಡೀತಾ ಇದೆ. ಬದಲಾದ ಜಪಾನಿನೊಟ್ಟಿಗೆ ಭಾರತದ ಸಂಬಂಧ ಉಜ್ವಲವಾಗಿ ಬೆಳೀತಾ ಇದೆ. ಈಗ ಇರಾನು ಅಥವಾ ಇಸ್ರೇಲ್ ಅಂತ ಬಂದಾಗ ಯಾವತ್ತೂ ಭಾರತ ಮಲತಾಯಿ ಧೋರಣೆಯನ್ನು ತೋರಿಲ್ಲ, ಇಬ್ಬಗೆಯ ನೀತಿಯನ್ನು ತೋರಿಲ್ಲ, ಅಥವಾ ನಡುಗೋಡೆಯ ಮೇಲೆ ದೀಪ ಇಟ್ಟಂತ ನೀತಿಯನ್ನು ತೋರಿಲ್ಲ. ನಮ್ಮದು ಅಲಿಪ್ತ ನೀತಿ, ಯುದ್ಧಕ್ಕೆ ಪ್ರೋತ್ಸಾಹಿಸುವ ಪ್ರಶ್ನೆಯೇ ಇಲ್ಲ. ಅದು ರಷ್ಯಾ ಉಕ್ರೇನ್ ಆಗಿರಬಹುದು, ಅಥವಾ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನಿನ ಮೇಲೆ ಎರಗಿದ್ದಿರಬಹುದು. ಯಾವುದೇ ಸಂದರ್ಭದಲ್ಲೂ ಕೂಡ ಭಾರತ ಹೇಳುವುದೇನು? ಶಾಂತಿಯನ್ನ ಕಾಪಾಡಿಕೊಳ್ಳಿ, ಉದ್ವಿಗ್ನತೆ ಬೇಡ, ಯುದ್ಧದ ಸಮಯ ಅಥವಾ ಯುದ್ಧ ಮಾಡುವ ಕಾಲದಲ್ಲಿ ನಾವು ನಿಂತಿಲ್ಲ, ಮಾತುಕತೆಯಿಂದ ಎಲ್ಲ ಪರಿಹಾರವನ್ನು ನಾವು ಮಾಡ್ಕೋಬಹುದು. ನೋಡಿ, ಚೈನಾದೊಟ್ಟಿಗೂ ಕೂಡ ಮೋದಿಯವರು ಅಲ್ಲಿ ಪ್ರವಾಸ ಮಾಡಿ ಚೈನಾದೊಟ್ಟಿಗೆ ಒಂದು ಸುಸ್ಥಿರವಾದಂಥ ಒಂದು ಸ್ನೇಹಶೀಲವಾದಂಥ ಸಂಬಂಧವನ್ನು ಬೆಳೆಸುವ ಪ್ರಯತ್ನದಲ್ಲಿ ಅವರು ಮುಂದೆ ನಿಂತಿದ್ದಾರೆ ಅಂತ. ಚೈನಾ ನಮ್ಮ ವಿರೋಧಿ, ಆ ಕಾರಣಕ್ಕಾಗಿ ಹಠಕಟ್ಟಿ ಆ ವಿಚಾರದಲ್ಲಿ ಮಾತಾಡಬೇಕು, ಹೆಜ್ಜೆ ಇಡಬೇಕು ಅನ್ನುವಂಥ ಕೆಲಸವನ್ನು ಯಾವತ್ತೂ ಮಾಡಿಲ್ಲ. ಕಾಂಗ್ರೆಸ್ ಯಾಕೆ ಏನು ಮಾಡ್ತಾ ಇದೆ? ಕಾಂಗ್ರೆಸ್ ನಿರಂತರವಾಗಿ ದೇಶ ವಿರೋಧಿಗಳೊಟ್ಟಿಗೆ ನೇರ ಸಂಪರ್ಕವನ್ನು ಇಟ್ಕೊಂಡಿದೆ. ಈಗ ಅದರ ಬಗ್ಗೆ ಕೇಸ್ ಇದೆ. ಜಾರ್ಜ್ ಸರೋಸರಂತ ಇಡೀಯದಾದಂಥ ಅವರ ಮಗನಿಂದ ಹಿಡಿದು ಪ್ರತಿಯೊಬ್ಬರಿಂದ ಹಿಡಿದು ಡೈರೆಕ್ಟು ಇಂಡೈರೆಕ್ಟು ಎಲ್ಲ ಮೀಟಿಂಗ್ಗಳು ನಡೀತಾ ಇದೆ. ಬಾಂಗ್ಲಾದಲ್ಲೋ, ನೇಪಾಳದಲ್ಲೋ, ಶ್ರೀಲಂಕಾದಲ್ಲೋ ಎಲ್ಲೇ ಒಂದು ದಂಗೆ ಆಗಲಿ, ಆಡಳಿತಾತ್ಮಕ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳಲಿ, ಅದರೊಟ್ಟಿಗೆ ಸಹಮತವನ್ನ ಮತ್ತು ಆ ರೀತಿಯ ದಂಗೆಯನ್ನ ಭಾರತದಲ್ಲಿ ಮಾಡಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಇವರು ಇದ್ದಾರೆ ಹೊರತು ಇವರಿಗೆ ಜಿಯೋಪೊಲಿಟಿಕ್ಸ್ ಬೇಕಾಗಿಲ್ಲ, ಅಥವಾ ವಿದೇಶಾಂಗ ನೀತಿ ನಮ್ಮ ದೇಶಕ್ಕೆ ಲಾಭ ಆಗುವ ಹಾಗೆ, ನಾವು ಸುಪ್ರೀಂ ಆಗುವ ಹಾಗೆ ಅದನ್ನು ಹೇಗೆ ಕಾದ್ಕೋಬೇಕು ಅದು ಬೇಕಾಗಿಲ್ಲ. ಇವರಿಗೆ ವೋಟ್ ಬ್ಯಾಂಕಿನ ರಾಜಕಾರಣವಷ್ಟೇ ಮುಖ್ಯ ಅಂತ. ಹಾಗಾದ್ರೆ ನಾನು ಒಂದು ಮಾತು ಕೇಳ್ತೇನೆ. ಇವತ್ತು ಖಮೇನಿ ಅವರ ಹತ್ಯೆ ಆದದ್ದಕ್ಕೆ ಸೋನಿಯಾ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಪ್ರತಿಯೊಂದು ಕಾಂಗ್ರೆಸ್ಸಿನ ಮುಖಂಡರು ಎದ್ನೋ ಬಿದ್ನೋ ಅಂತ ಸಂತಾಪ ಸೂಚಿಸುವ, ಖಂಡಿಸುವ, ಪ್ರತಿಭಟಿಸುವವರೊಟ್ಟಿಗೆ ಶಾಮೀಲಾಗುವ ಕೆಲಸವನ್ನ ಮಾಡ್ತಿರಲ್ಲ. ವೆನೆಜುವೆಲಾದಲ್ಲಿ ಅಧ್ಯಕ್ಷ ತನ್ನ ಪತ್ನಿಯೊಟ್ಟಿಗೆ ಬೆಡ್ರೂಮಲ್ಲಿದ್ದಾಗ ಏಕಾಏಕಿ ಅಮೆರಿಕ ದುರಂಕಾರ ದುಸ್ಸಾಹಸದಿಂದ ಅವರನ್ನು ಎತ್ಕೊ ಬಂತಲ್ಲ, ಅಮಾನುಷವಾಗಿ, ಅತಾರ್ಕಿಕವಾಗಿ, ಅಂತಾರಾಷ್ಟ್ರೀಯ ಕಾನೂನು ಅಥವಾ ಇತ್ಯಾದಿಯ ಒಪ್ಪಂದಗಳನ್ನು ಧೂಳಿಪಟ ಮಾಡಿ ಕರ್ಕೊಬಂತಲ್ಲ, ಆವಾಗ ನಿಮ್ಮ ಗಂಟಲು ಯಾಕೆ ಬಿದ್ದೋಗಿತ್ತು? ಯಾಕೆ ನೀವು ಪ್ರತಿಭಟಿಸಿಲ್ಲ? ಬೇಡ. ಪಹಲ್ಗಾಮ್ ಘಟನೆ ಆದಾಗ ಅಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸು, ಆ ಲ್ಯಾಬ್ಸು, ಈ ಲ್ಯಾಬ್ಸು, ಕಲ್ಮಾಕ್ಕೆ ಓದಿ ಅಂತ ಹೇಳಿ ಅವರು ಕೊಲೆನೇ ಮಾಡಿಲ್ಲ, ಹಾಗೆ ಹೀಗೆ ಅಂತ ಸಾಫ್ಟ್ ಕಾರ್ನರ್ ಮಾಡಿದ್ರಲ್ಲ ಭಯೋತ್ಪಾದಕರ ಮಟ್ಟಿಗೆ ಮತ್ತು ಪಾಕಿಸ್ತಾನದ ಮಟ್ಟಿಗೆ. ಸತ್ತವರೆಲ್ಲ ಹಿಂದೂಗಳು ಅನ್ನುವ ಕಾರಣಕ್ಕಾಗಿ ಅದನ್ನ ಕಾರ್ನರ್ ಮಾಡಿದ್ರಲ್ಲ, ಆವಾಗ ಯಾಕೆ ನೀವು ಈ ಭಯೋತ್ಪಾದಕತೆಯ ಬಗ್ಗೆ, ಮುಸ್ಲಿಂ ಭಯೋತ್ಪಾದಕತೆಯ ಬಗ್ಗೆ, ಪಾಕಿಸ್ತಾನದ ಭಯೋತ್ಪಾದಕರನ್ನ ಹುಟ್ಟುಹಾಕುವ ಆ ರೀತಿಯ ಬಗ್ಗೆ ಯಾಕೆ ತಕ್ಷಣಕ್ಕೆ ಒಕ್ಕೊರಲಿನಿಂದ 26 ಜನ ಅಮಾಯಕರ ದಾರುಣ ಹತ್ಯೆಯ ವಿರುದ್ಧವಾಗಿ ಪ್ರತಿಭಟಿಸಿಲ್ಲ? ಮೀನಾಮೇಷ ಮಾಡಿದ್ರಿ, ಲೆಕ್ಕಾಚಾರ ಹಾಕಿದ್ರಿ, ಆಪರೇಷನ್ ಸಿಂಧೂರವನ್ನು ಕೂಡ ಪ್ರಶ್ನಿಸಿದ್ರಿ, ಅವಹೇಳನ ಮಾಡಿದ್ರಿ. ಮೋದಿಯವರ ಇಡೀ ಭಾರತದ ಸೇನೆ ಮತ್ತು ಪ್ರಧಾನಿಯ ಒಂದು ದಿಟ್ಟ ಹೆಜ್ಜೆಯನ್ನು ಕೂಡ ಸಂಶಯದಿಂದ ನೋಡಿದ್ರಿ. ಅದರ ಮೇಲೆ ಟ್ರಂಪ್ ಅನ್ನ ತಂದು ಕೂಡಿಸುವ ಪ್ರಯತ್ನ ಮಾಡಿದ್ರಿ. ಡೆಡ್ ಎಕಾನಮಿ ಅಂತಂದಾಗ ಟ್ರಂಪಿಗೆ ಅಭಿನಂದಿಸಿದ್ರಿ. ಈಗ ಯಾಕೆ ಅಂತಂದ್ರೆ ಭಾರತದಲ್ಲಿ ಶಿಯಾ ಮತ್ತು ಸುನ್ನಿ ಅಂತ ಲೆಕ್ಕ ಹಾಕಿದರೆ ಶಿಯಾ ಅವರ ಸಂಖ್ಯೆಯು ಒಂದಿಷ್ಟು ಗಾತ್ರದಲ್ಲಿದೆ. ಆಮೇಲೆ ಹಿಂದುತ್ವ, ಹಿಂದೂ ಭಾರತ ಅಂತ ಬಂದಾಗ ಶಿಯಾ ಸುನ್ನಿ ಎಲ್ಲರೂ ಒಂದೇ.
ಯಾಕೆಂದ್ರೆ ಇದೇ ಕಮೀನಿ ಇಡೀ ಪ್ರಪಂಚದಲ್ಲಿರುವ 30 ಕೋಟಿ ಶಿಯಾಗಳಿಗೆ ಧಾರ್ಮಿಕ ನಾಯಕ, ಸರ್ವೋಚ್ಚ ನಾಯಕ, ದೇವರನ್ನ ಬಿಟ್ರೆ ಇನ್ನೊಂದು ಜಾಗ ಅಂತಿದ್ರೆ ಅದು ಕಮೀನಿ ಅಂತ ಭಾವಿಸಿದೆ. ಅದೇ ಅವರು ಇರಾಕಿನ ಮೇಲೆ ಯುದ್ಧ ಮಾಡಿದ್ಯಾಕೆ? ಅಲ್ಲಿ ಬಹುಸಂಖ್ಯಾಕ ಬಾಹುಳ್ಯ ಇರುವುದು ಶಿಯಾ, ಅಧಿಕಾರದಲ್ಲಿರುವುದು ಸುನ್ನಿ. ಯಾಕೆ ಅವರ ಅಧಿಕಾರ ನಡೆಸಬೇಕು ಅನ್ನುವ ಕಾರಣಕ್ಕಾಗಿ ದಶಕಗಳ ಕಾಲ ಅಲ್ಲಿ ಹೋರಾಟ ನಡೀತು. ಅದೇ ರೀತಿ ಶಿಯಾ ಸುನ್ನಿ ಈ ಪ್ರಭೇದವನ್ನು ಇಟ್ಟುಕೊಂಡು ಶಿಯಾದ ಮಹಾನಾಯಕನಾಗಿ ಶಿಯಾಗಳನ್ನೇ ಕ್ರೋಢೀಕರಿಸುವಂಥ ಒಂದು ನಾಯಕನಾಗಿ ಬೆಳೆದಂಥ ಅದೇ ಖಮೇನಿ ಹಮಾಸಿಗೆ ಶಸ್ತ್ರಾಸ್ತ್ರವನ್ನು ಒದಗಿಸ್ತಾರೆ. ಹಮಾಸು ಶಿಯಾ ಅಲ್ಲ, ಸುನ್ನಿ ಪಂಗಡ. ಅದು ಈ ದ್ವಂದ್ವ ನೀತಿ ನೋಡಿ. ತಮಗೆ ಬೇಕಾದಾಗ ಧರ್ಮದ ಕಟ್ಟಳೆಯನ್ನ ಬದಲಿಸಿಕೊಂಡು ಬಂದಂಥದ್ದು ಖಮೇನಿಯವರ ಆಡಳಿತದ ವೈಖರಿ, ವೈಯಕ್ತಿಕವಾದಂಥ ನೀತಿ ನಿಲುವಿನ ವೈಖರಿ. ಈ ಮಧ್ಯೆ ಒಟ್ಟಾರೆ ಮುಸ್ಲಿಂ ಅಂದ್ರೆ ಹಿಂದುತ್ವ ಅಂತ ಬಂದಾಗ, ಕ್ರಿಶ್ಚಿಯನ್ ಅಂತ ಬಂದಾಗ, ಯಹೂದಿ ಅಂತ ಬಂದಾಗ ಇಡೀಯದಾಗಿ ಮುಸ್ಲಿಂ ಸಮುದಾಯ ಒಂದಾಗತ್ತೆ. ಅದೇ ಅವರ ಶಾಸ್ತ್ರ, ಸಂಪ್ರದಾಯ, ಅವರ ಮದುವೆ ಇತ್ಯಾದಿ ಇತ್ಯಾದಿ ಅಂತ ಬಂದಾಗ ಅವರು ಯಾವ ಕಾರಣಕ್ಕೂ ಶಿಯಾಗಳು ಸುನ್ನಿಗಳನ್ನು ಒಪ್ಪಿಕೊಳ್ಳುವ ಪ್ರಶ್ನೆಯೂ ಇಲ್ಲ, ಸುನ್ನಿಗಳು ಶಿಯಾವನ್ನ ಒಪ್ಪಿಕೊಳ್ಳುವ ಪ್ರಶ್ನೆಯೂ ಇಲ್ಲ. ಆದರೆ ಕಾಂಗ್ರೆಸ್ಸಿಗೆ ಅದು ಗೊತ್ತಿದೆ ಏನು? ವೋಟ್ ಬ್ಯಾಂಕ್ ಅಂತ ಬಂದಾಗ ಭಾರತದಲ್ಲಿ ಶಿಯಾ ಸುನ್ನಿ ಎರಡೂ ನಮ್ಮ ಜೊತೆಗೆ ಇದೆ. ಈಗ ಖಮೇನಿ ಹತ್ಯೆಯನ್ನು ಖಂಡಿಸಿದ್ರೆ ಮುಂಬರುವ ಚುನಾವಣೆಯಲ್ಲಿ ನಮಗೆ ವೋಟ್ ಬ್ಯಾಂಕು ಭದ್ರಗೊಳ್ಳುತ್ತದೆ. ಪ್ರಧಾನಿಯವರು ಖಂಡಿಸಿಲ್ಲ ಅನ್ನುವ ಕಾರಣಕ್ಕಾಗಿ ಅವರ ಮೇಲೆ ಮುಗಿಬಿದ್ರೆ ಮುಸ್ಲಿಂ ಓಟು ಪ್ರಧಾನಿ ಅಥವಾ NDA ಸರ್ಕಾರದಿಂದ ಕೈ ಬಿಡ್ತದೆ. ಇದು ತಂತ್ರ. ಆದರೆ ಪ್ರಧಾನಿಯವರು ವೆನೆಜುವೆಲಾ ಅಧ್ಯಕ್ಷನನ್ನು ಎತ್ಕೊಂಡೋದಾಗ್ಲೂ ಮಾತಾಡಿಲ್ಲ, ಮೌನವಾಗಿದ್ರು. ಯುದ್ಧ ಬೇಡ, ಉನ್ಮಾದ ಬೇಡ, ಶಾಂತಿ ಬೇಕು, ಸಹಬಾಳ್ವೆ ಬೇಕು, ಸರ್ವೇ ಜನ ಸುಖಿನೋ ಭವಂತು, ಇದು ಭಾರತದ ನೀತಿ ಅಂತಲೇ ಪ್ರಸ್ತಾಪಿಸ್ತಾ ಬಂದರು. ಪುಟಿನ್ಗೂ ಮಾತಾಡಿದ್ರು, ಇಲ್ಲಿ ಉಕ್ರೇನಿನ ಅಧ್ಯಕ್ಷನಿಗೂ ಮಾತಾಡಿದ್ರು. ಎಲ್ಲವನ್ನು ನೇರ ನಮಗೆ ಶಸ್ತ್ರಾಸ್ತ್ರಗಳು, ನಮ್ಮ ಭದ್ರತೆ ಅಂತ ಬಂದಾಗ ನಿರ್ಣಾಯಕವಾಗಿ ನಮಗೆ ಇಸ್ರೇಲಿನ ಸಾಂಗತ್ಯ, ಸಹವಾಸ, ಪ್ರೀತಿ, ವಿಶ್ವಾಸ ಬೇಕೇ ಬೇಕು. ಅದೇ ಇಂಧನ ಇತ್ಯಾದಿ ಇತ್ಯಾದಿ ಬಂದಾಗ ಇರಾಕು ಬೇಕು, ನಮಗೆ ರಷ್ಯಾನು ಬೇಕು. ನಮ್ಮ ಒಳಿತು, ನಮ್ಮ ಬೆಳವಣಿಗೆ, ನಮ್ಮ ಈಗ ಟಾರ್ಗೆಟ್ ಇದೆಯಲ್ಲ 2047ರಲ್ಲಿ ನಾವು ವಿಕಸಿತ ಭಾರತ, ಇನ್ನು ಕೆಲವೇ ಸಮಯದಲ್ಲಿ ನಾವು ಈಗ ಆರ್ಥಿಕವಾಗಿ 3ನೇ ಸ್ಥಾನಕ್ಕೆ ಜಿಗಿಯುವ ಹಂಬಲ, ಇವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಮೋದಿ ಎಲ್ಲೆಲ್ಲ ಮೌನ ವಹಿಸಬೇಕು? ನಮಗೆಲ್ಲರೂ ಬೇಕು, ಇಸ್ರೇಲು ಬೇಕು, ಇರಾನು ಬೇಕು, ಅಮೆರಿಕಾದೊಟ್ಟಿಗೆ ಟ್ರೇಡ್ ಡೀಲಿಂಗ್ ಆಗ್ತಾ ಇದೆ, ಅದು ಸಂಪೂರ್ಣ ಆಗಬೇಕು. ಒಟ್ಟಿಗೆ ಒಂದು ಮಹಾ ಒಪ್ಪಂದ ಆಗಿದೆ. ಎಲ್ಲವನ್ನು ದೇಶದ ಹಿತದೃಷ್ಟಿಯಿಂದ ನೋಡ್ತಾರೆ ಹೊರತು ಅವರು ವೋಟ್ ಬ್ಯಾಂಕಿನ ರಾಜಕಾರಣ ಮಾಡ್ತಾ ಇಲ್ಲ, ವಿಶ್ವ ರಾಜಕಾರಣ ಮಾಡ್ತಾ ಇದ್ದಾರೆ. ವಿಶ್ವದ ಒಂದು ಅಲಿಪ್ತ ನೀತಿಯನ್ನ ವಿಶ್ವಕ್ಕೆ ಪಸರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯುದ್ಧದ ಆಚೆಯ ಶಾಂತಿಯ ಒಂದು ಅಭಿಪ್ಸೆಯನ್ನ ಅವರು ಹೊಂದುತ್ತಾ ಇದ್ದಾರೆ. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಆದರೆ ಇಷ್ಟೊತ್ತಿಗೆನೆ ವೆನೆಜುವೆಲಾವನ್ನು ವಿರೋಧಿಸಬಹುದಿತ್ತು. ವೆನೆಜುವೆಲಾ ಅಧ್ಯಕ್ಷರನ್ನು ಎತ್ತಾಕೊಂಡದ್ದು. ಖಮೇನಿಯ ಹತ್ಯೆಯನ್ನು ವಿರೋಧಿಸಬೇಕಾಗಿತ್ತು. ಯಾಕೆ ವಿರೋಧಿಸಬೇಕು? ಈಗ ಅಲ್ಲಿ ಈಗ ಪರ್ಯಾಯ ಒಂದು ಸರ್ಕಾರ ಬಂದಿದೆ, 3 ಜನ ನಾಯಕರನ್ನು ಆರಿಸಿದ್ದಾರೆ. ಆ ನಾಯಕರು ಈಗ ಅಮೆರಿಕದೊಟ್ಟಿಗೆ ಶಾಂತಿ ಮಾತುಕತೆ ಮಾಡುವಂತ ಒಂದು ಪ್ರಸ್ತಾಪವನ್ನ ಇಟ್ಟಿದ್ದಾರೆ ಅಂತ ಟ್ರೂತ್ನಲ್ಲಿ ಅಮೆರಿಕದ ಅಧ್ಯಕ್ಷರು ಹೇಳ್ಕೊಂಡಿದ್ದಾರೆ. ಅವರಿಗೂ ಯುದ್ಧ ಬೇಕಾಗಿಲ್ಲ. ಖಮೇನಿಗೂ ಈ 3 ಜನರಿಗೂ ವ್ಯತ್ಯಾಸ ಇದೆ, ಕಾಣ್ತಾ ಇದೆ. ಆದರೆ ಅಲ್ಲಿಯ ಈಗ ಏನು ಟೆಂಪರರಿ ಸರ್ಕಾರ ಏನಾಗಿದೆ, ಆ ಸರ್ಕಾರ ಯಾವತ್ತೂ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಅದು ಈಗ ಪರಮೋಚ್ಚ ನಾಯಕನನ್ನ ಕಳ್ಕೊಂಡ ನಂತರ ಒಂದು ಪರ್ಯಾಯ ಸರ್ಕಾರ ಈಗ ಟೆಂಪರರಿ ಏನಾಗಿದೆ, ಅದರಲ್ಲಿ ಈಗ ಅಧ್ಯಕ್ಷ ಮೆಜೇಶಿಯಾನ್, ಮೊಸೇನಿ, ಮೊಹಮ್ಮದ್ ಅಲಿ ಅರಾಫ್, ಈ 3 ಜನರ ಆಯ್ಕೆ ಆಗಿದೆ. ಅವರೇನೋ ಹೇಳಿದ್ದಾರೆ, ಈಗ ಮಧ್ಯಂತರ ಸರ್ಕಾರದ ರಚನೆಯಾಗಿ ಈ 3 ಜನ ಏನು ಬಂದಿದ್ದಾರೆ, ಅವರು IRGCಗೆ ನಾವು ಯಾವುದೇ ರೀತಿಯಲ್ಲೂ ಕಂಟ್ರೋಲ್ ಮಾಡುವುದಿಲ್ಲ. IRGC ಅಂದ್ರೆ ಅಲ್ಲಿಯ ಸೈನಿಕ ವ್ಯವಸ್ಥೆ, ಅಲ್ಲಿಯ ಭದ್ರತಾ ವ್ಯವಸ್ಥೆ. ಅವರು ಸ್ವತಂತ್ರರಾಗಿದ್ದಾರೆ, ಆದ್ರಿಂದಲೇ ಅವರಿಗೆ ಟಾರ್ಗೆಟು ಇಲ್ಲ, ವ್ಯವಸ್ಥಿತವಾದಂಥ ಒಂದು ಏನು ಎಲ್ಲಿ ಹೊಡೆಬೇಕು, ಹೆಂಗೆ ಹೊಡೆಬೇಕು, ಏನು ಮಾಡಬೇಕು ಅನ್ನುವಂಥ ಯಾವ ವ್ಯವಸ್ಥಿತತೆಯೂ ಇಲ್ಲ.
ಸೀದಾ ಸಾದಾ ಮಧ್ಯಪ್ರಾಚ್ಯದ ಮೇಲೆ ಬಾಂಬ್ ಹಾಕ್ತಾ ಇದ್ದಾರೆ ಅವರು. ಹಾಗಾಗಿ ಯು ಎ ಇ, ಕತಾರು, ಬಹರೇನು, ಕುವೈತು, ಜೋರ್ಡಾನು, ಸೌದಿ ಮೇಲೆ ಸ್ವಲ್ಪ ಕಡಿಮೆ ದಾಳಿ ನಡೀತಾ ಇದೆ. ಅಲ್ಲಿ ಮಧ್ಯಂತರ ಸರ್ಕಾರ ಕೂಡ IRGCಗೆ ಯಾವುದೇ ರೀತಿಯ ಕಂಟ್ರೋಲ್ ಮಾಡುವಂಥ ಪವರನ್ನು ಅವರು ಇಟ್ಕೊಂಡಿಲ್ಲ, ಮತ್ತೆ ಅವರನ್ನು ಕಂಟ್ರೋಲಿಗೆ ಪಡೆಯಬೇಕು ಅನ್ನುವಂಥ ಇರಾದೆಯನ್ನು ವ್ಯಕ್ತಪಡಿಸಿಲ್ಲ, ಸ್ವತಂತ್ರವಾಗಿ ಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿ ಇದೆ. ಸೌದಿ ತನ್ನ ಅರ್ಜೆಂಟ್ ಮಿಲಿಟರಿಗೆ ಮಾತುಕತೆಗೆ ಕರೆದಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಒಂದೇ ಒಂದು ಕ್ಷಿಪಣಿ ಇನ್ನು ಅನಾವಶ್ಯಕವಾಗಿ ಹೊರಡ್ತು ಅಂತಾದರೆ ನಿಮ್ಮ ಹಿಂದೆ ಮುಂದೆ ನೋಡದೇ ಪ್ರತಿಕ್ರಿಯಿಸಿ, ರಿಟಾಲಿಯೇಟ್ ಮಾಡಿ. UAE ತನ್ನ ಎಲ್ಲ ರಾಯಭಾರ ಕಚೇರಿ ಇತ್ಯಾದಿಗಳನ್ನೆಲ್ಲ ವಾಪಸ್ ಕರೆಸ್ಕೊಂಡಿದೆ, ಅದು ಮೀಟಿಂಗ್ ಮಾಡಿದೆ, ಅದು ರಿಟಾಲಿಯೇಟ್ ಮಾಡಲಿಕ್ಕೆ ಮುಂದಾಗಿದೆ. ಇಂಥ ಪರಿಸ್ಥಿತಿ. ಮುಳುಗುವ ಹಡಗನ್ನ ಹಿಡ್ಕೊಂಡು ಹೋಗುವವನು ನಾಯಕ ಅಂತಾರ? ಇರಾನು ಒಂದು ಸರಿಯಾದ ಸ್ಥಿತಿಯಲ್ಲಿದ್ದಾಗ ಭಾರತದ ಸಂಬಂಧ ಚೆನ್ನಾಗಿದೆ. ಈಗ ಮತ್ತೆ ಹೊಸ ಸರ್ಕಾರ ಬಂದಾಗ ಅದು ಮತ್ತೆ ಮರಳಿ ಅಂಥದ್ದೇ ವ್ಯವಸ್ಥೆಗೆ ಬರ್ತದೆ. ಖಮೇನಿ ಹತ್ಯೆಯನ್ನು ಖಂಡಿಸಬೇಕು ಅಂತಂದ್ರೆ ಯಾಕೆ? ಮೋದಿಯವರ ಚಿಂತೆ ಇರುವುದು ದೇಶವನ್ನು ಕಟ್ಟುವ, ಆಪತ್ಕಾಲದಲ್ಲಿ ದೇಶಕ್ಕೆ ನೆರವಾಗುವ, ಬೇರೆ ದೇಶ ನಮ್ಮೊಟ್ಟಿಗೆ ನೆರವಾದ ದೇಶಕ್ಕೆ ನೆರವಾಗುವ, ಜಿಯೋ ಪಾಲಿಟಿಕ್ಸ್ ಅಲ್ಲಿ ನಾವು ಏನು ಮಾತಾಡಬೇಕು, ಯಾವಾಗ ಮೌನವಾಗಿರಬೇಕು ಅನ್ನುವಂಥ ತಿಳುವಳಿಕೆಯನ್ನ ಮೋದಿಯವರಿಗೆ ಕಾಂಗ್ರೆಸ್ ಹೇಳಬೇಕಾಗಿಲ್ಲ. ಕಾಂಗ್ರೆಸ್ಸಿಗೆ ಆ ನೈತಿಕತೆಯೂ ಇಲ್ಲ ಅಂತ. ಮೋದಿಯವರ 14 ವರ್ಷದಲ್ಲಿ ಕಾಂಗ್ರೆಸ್ ಮಾಡ್ಕೊಂಡು ಬಂದದ್ದೇನು? ಭಾರತವನ್ನು ಪ್ರಕ್ಷುಬ್ಧಗೊಳಿಸುವ, ಭಾರತವನ್ನೇ ಹಳಿಯುವ, ಭಾರತವನ್ನೇ ದುರ್ಭಿಕ್ಷ ಒಂದು ಸ್ಥಾನದಲ್ಲಿ ನಿಲ್ಲಿಸುವ, ಭಾರತದ ಮಾನ ಸಮ್ಮಾನ ಸಾರ್ವಭೌಮತೆ ಎಲ್ಲವನ್ನ ಹರಾಜು ಹಾಕುವ, ಅದನ್ನ ಇಡೀಯದಾಗಿ ಟ್ರಂಪ್ರಂತವನು ಡೆಡ್ ಎಕಾನಮಿ ಅಂತಂದ್ರು. ಅದೇ ಹೊತ್ತಿನಲ್ಲಿ ವಿಶ್ವಸಂಸ್ಥೆಯೋ IMF ಇಡೀ ರಿಪೋರ್ಟ್ ಕೊಟ್ಟಿತ್ತು, ಏನು ಇಡೀ ಜಗತ್ತಿನಲ್ಲಿ ಅತ್ಯಂತ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರಿ ಇದ್ರೆ ಅದು ಭಾರತ ಅಂತ. ಕೆಲವೇ ಇದರಲ್ಲಿ ಭಾರತ ಸುಪ್ರೀಂ ಪವರ್ ಆಗ್ಲಿಕ್ಕಿದೆ ಅನ್ನುವಂಥ ಮಾತನ್ನು ಅವರು ಆಡ್ತಾರೆ. ಇವರು ಡೆಡ್ ಎಕಾನಮಿ ಅಂತ ಅಂದ ತಕ್ಷಣ ಟ್ರಂಪಿನ ಹೆಗಲಿಗೆ ತಟ್ಲಿಕ್ಕೆ ಹೊರಟರು. ಅಂದರೆ ನಿರಂತರವಾಗಿ ಇವರು ಮಾಡ್ಕೊಬಂದದ್ದು ಇದನ್ನೇ. ಇಲ್ಲಿ ಇಷ್ಟೆಲ್ಲ ಮುಸ್ಲಿಂ ಸಮುದಾಯ ಇವತ್ತು ಖಮೇನಿ ಹತ್ಯೆಯನ್ನ ಶಿಯಾ ಸಮುದಾಯ ಏನು ಇವತ್ತು ಖಂಡಿಸ್ತಾ ಇದೆ, ಪ್ರತಿಭಟಿಸ್ತಾ ಇದೆ. ಅದೇ ಪೆಹಲ್ಗಾಮ್ ಘಟನೆ ಆದಾಗ ಯಾರು ಪ್ರತಿಭಟಿಸಿದ್ರು? 26 ಜನರ ದಾರುಣ ಹತ್ಯೆ ಆದಾಗ ಶಿಯಾ ಸಮಾಜ ಇರ್ಬೋದು, ಸುನ್ನಿ ಸಮಾಜ ಇರ್ಬೋದು, ಅಥವಾ ಮುಸ್ಲಿಂ ಸಮುದಾಯ ಇರ್ಬೋದು, ಈ ರೀತಿಯ ಒಂದು ಪ್ರತಿಭಟನೆಯನ್ನ ಮಾಡುವ, ದೇಶಭಕ್ತಿಯನ್ನಾಗಲಿ, ಮನುಷ್ಯತ್ವವನ್ನಾಗಲಿ, ಮಾನವೀಯತೆಯನ್ನಾಗಲಿ, ಸಹಬಾಳ್ವೆಯ ಒಂದು ಸಹಚಿಂತನೆಯನ್ನಾಗಲಿ ತೋರಿಸಿತ್ತೆ ಅನ್ನುವ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಹಾಗಾಗಿ ಇವತ್ತು ಮೋದಿಯವರು ಖಂಡಿಸಿಲ್ಲ ಅನ್ನೋದಕ್ಕೆ, ಕಾಂಗ್ರೆಸ್ಸಿನವರು ಖಂಡಿಸ್ತಾ ಇರುವುದಕ್ಕೂ ದೇಶ ಕಟ್ಟುವ ಮತ್ತು ದೇಶ ಕೆಡವುವ ವ್ಯತ್ಯಾಸ ಇದೆ ಅಂತ ಬಹಳ ಸ್ಪಷ್ಟವಾಗಿ ಜನ ಹೇಳ್ತಾ ಇದ್ದಾರೆ. BJPಯವರು ಇದೇ, ಈಗ ನಾನೇನು ಇಷ್ಟೊತ್ತು ಮಾತಾಡಿದೆ, ಇದು BJPಯವರು ಮಂಡಿಸಿದ ವಾದ. ಇದು ಯಾಕೆ ಖಂಡಿಸಬೇಕು? ಇವತ್ತು ಸರ್ಕಾರ ಅಲ್ಲಿ ಅದರ ಸ್ಥಿತಿಯಲ್ಲಿ ಅದರ ಕೆಲಸ ಮಾಡ್ತಾ ಇದೆ. ಇಸ್ರೇಲು, ಅಮೆರಿಕ ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಒಂದು ಹಂತಕ್ಕೆ ಬಂದಾಗ ಮಾತುಕತೆ ಇದ್ದೇ ಇದೆ, ಸಂಬಂಧ ಬೆಳೆಸೋದಿದ್ದೇ ಇದೆ. ಈಗ ಯಾಕೆ? ಹಾಗಾಗಿ ಅವನು ಖಮೇನಿ ಅವರು ಮಾಡಿದ್ದೆಲ್ಲವೂ ಸರಿನಾ? ಖಮೇನಿ ಅವ್ರನ್ನ ಸರ್ವಾಧಿಕಾರಿ ಅಂತ ಕರೀತಾರೆ ಯಾಕೆ? 40% 50% ಗೊತ್ತಿಲ್ಲ, ಆದರೆ ಖಮೇನಿ ಅವರ ಹತ್ಯೆಯನ್ನ ಅದೇ ಇರಾನಿಗರು ಸಂಭ್ರಮಿಸ್ತಿದ್ದಾರೆ ಯಾಕೆ? ಇವೆಲ್ಲನ್ನ ಗಮನಿಸಬೇಕಲ್ಲ. ಅದರ ಅರ್ಥ ಅಮೆರಿಕದ ದುಸ್ಸಾಹಸವನ್ನ, ದಾದಾಗಿರಿಯನ್ನ, ರೌಡಿಸಮ್ ಅನ್ನ, ತಾವೇ ದೊಡ್ಡವರು, ನಾವು ಎಲ್ಲರನ್ನೂ ಏನ್ ಬೇಕಾದ್ರೂ ಮಾಡ್ತೇವೆ ಅನ್ನುವಂಥದ್ದು ಸದ್ದಾಂ ಹುಸೇನ್ಗೂ ಹೀಗೆ ಮಾಡಿದ್ರು ಅವರು. ವೆನಿಜುವೆಲಾ ಅಧ್ಯಕ್ಷರನ್ನ ಹೋಗಿ ರಾತ್ರೋರಾತ್ರಿ ಎತ್ಕೊಂಡು ಬರಲಿಲ್ವಾ? ಇಂಥ ದುಸ್ಸಾಹಸವನ್ನು ಖಂಡಿಸುವುದಿಲ್ಲ ಅಂತ ಭಾವಿಸಿ ಭಾರತ ಎಲ್ಲೆಲ್ಲಿ ಕೊಡಬೇಕೋ ಅಲ್ಲಲ್ಲಿ ಕೊಡ್ತಾ ಇದೆ. ಆದರೆ ಇವರು ಹೇಳುವಾಗೆ ತಕ್ಷಣ ಎದ್ನೋ ಬಿದ್ನೋ ಅಂತ ಅಲ್ಲಿ ಖಂಡಿಸುವ ಪ್ರಶ್ನೆ ಎಲ್ಲಿಯೂ ಕಂಡು ಬರ್ತಾ ಇಲ್ಲ. ಮೋದಿಯವರು ಅತ್ಯಂತ ಸರಿಯಾದಂಥ, ಸ್ಪಷ್ಟವಾದಂಥ, ನೇರವಾದಂಥ, ದಿಟ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಂದು ದೇಶದ ಪ್ರಧಾನಿಯಾಗಿ, ಭಾರತದ ಪ್ರಧಾನಿಯಾಗಿ ಅವರು ಏನು ಮಾಡಬೇಕಿತ್ತೋ ಅದನ್ನು ಮಾಡಿದ್ದಾರೆ. ವೋಟ್ ಬ್ಯಾಂಕಿನ ರಾಜಕಾರಣದಿಂದ ಇಡೀ ವಿಶ್ವದ ರಾಜಕಾರಣವನ್ನು ನೋಡುವುದು ಮುಟ್ಟಾಳ್ತನ. ಅದು ಸ್ವಾರ್ಥಕದ ಪರಮಾವಧಿ.
ಇವತ್ತು ಜಿಯೋಪೊಲಿಟಿಕ್ಸ್ ಎಷ್ಟರ ಮಟ್ಟಿಗೆ ಅಂತಂದರೆ ಇವತ್ತು ಗ್ಲೋಬಲೈಸೇಷನ್ನಲ್ಲಿ ಬದುಕ್ತಾ ಇದ್ದೇವೆ, ನಾವು AI ಅಲ್ಲಿ ಬದುಕ್ತಾ ಇದ್ದೇವೆ. ಭಾರತ ವಿಶ್ವದ ಒಳಗಿನ ಒಂದು ದೇಶವೇ ಹೊರತು ಭಾರತವೇ ವಿಶ್ವ ಅಲ್ಲ. ಇವತ್ತು ಆಡಳಿತ ಮಾಡಬೇಕಾದ್ರೆ ಮೋದಿ ಅವರಿಗೆ 2 ಕಣ್ಣಿದ್ರೆ ಸಾಲದು, ರೋಮಗಳೆಲ್ಲ ಕಣ್ಣಾಗಿರ್ಬೇಕಾಗತ್ತೆ. ಅದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲಿನ ಜಂಟಿ ದಾಳಿಯ ಇಡಿಯದಾದಂಥ ಒಂದು ಅಪ್ಡೇಟನ್ನು ಕೊಡ್ತಾ ಹೋಗೋದ್ರ ಜೊತೆಗೆ ಇರಾನಿನ ಮೂಲ ಇತಿಹಾಸವನ್ನು ಅಲ್ಲಲ್ಲಿ ನಿಮಗೆ ಹೇಳ್ತಾ ಹೋಗ್ತೇವೆ. ನೀವು ನನ್ನ ವಿಡಿಯೋಕ್ಕಾಗಿ ಕಾಯ್ತೀರಿ ಅಂತ ಅಂದ್ಕೊಳ್ತೇನೆ. ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನಮಸ್ತೆ. Do you have any interest to boost your product in the market? If so, please do one thing. You make a good ad video of your product. The video should contain your details, your experience in the market, your product specialities, and other aspects. Video should be rich, professional, and appealing in all parameters. Then the video reaches every nook and corner and your product will be boosted. Please contact us if you want to win in competitive market.